ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಅನುರಾಧ. ಇಂದು ನಾನು ನನ್ನ ಜೀವನದಲ್ಲಿ ನಡೆದ ಒಂದು ಸತ್ಯ ಘಟನೆಯನ್ನು ನಿಮಗೆ ಹೇಳಲಿದ್ದೇನೆ. ಇದು 2 ವರ್ಷಗಳ ಹಿಂದಿನ ಕಥೆ. ಆಗ ನನಗೆ 19 ವರ್ಷ ವಯಸ್ಸು. ನಾನು ನೋಡಲು ಸುಂದರವಾಗಿದ್ದೆ. ಕುಂದಾಪುರದಂತಹ ಹಳ್ಳಿಯಲ್ಲಿ ಅನೇಕ ಹುಡುಗರು ನನ್ನ ಸೌಂದರ್ಯಕ್ಕೆ ಮಾರು ಹೋಗಿದ್ದರು. ಆದರೆ ನಾನು ಯಾರನ್ನೂ ಗಮನಿಸಲಿಲ್ಲ. ನಾನು ನೇರವಾಗಿ ಮಂಗಳೂರಿನ ಕಾಲೇಜಿಗೆ ಹೋಗುತ್ತಿದ್ದೆ ಮತ್ತು ಕಾಲೇಜಿನಿಂದ ನೇರವಾಗಿ ಮನೆಗೆ ಬರುತ್ತಿದ್ದೆ. ನನಗೆ ಶ್ರೀಮಂತ ಮನೆತನಗಳಿಂದ ವಿವಾಹದ ಪ್ರಸ್ತಾಪಗಳು ಬರುತ್ತಿದ್ದವು. ಆದರೂ ನನ್ನ ಕುಟುಂಬದ ಗೌರವದ ಬಗ್ಗೆ ಯೋಚಿಸಿ ನಾನು ಅವುಗಳನ್ನು ನಿರಾಕರಿಸುತ್ತಿದ್ದೆ. ಕ್ರಮೇಣ ಸಮಯ ಕಳೆದುಹೋಯಿತು ಮತ್ತು ನಾನು ನನ್ನ ಪದವಿಯನ್ನು ಕಾರ್ಕಳದಲ್ಲಿ ಪೂರ್ಣಗೊಳಿಸಿದೆ. ಪದವಿಯ ನಂತರ ಮನೆಯಲ್ಲಿ ನನಗಾಗಿ ವರನನ್ನು ಹುಡುಕಲು ಪ್ರಾರಂಭಿಸಿದರು. ನನ್ನ ತಾಯಿ ಸಂಬಂಧಿಕರ ಬಳಿ ವಿಚಾರಿಸಲು ತಿಳಿಸಿದರು. ಅನೇಕ ಕಡೆ ಹುಡುಕಿದ ನಂತರ ಬಂಟ್ವಾಳದಲ್ಲಿ ಒಂದು ಸಂಬಂಧ ನಿಶ್ಚಯವಾಯಿತು. ಹುಡುಗ ಒಳ್ಳೆಯ ಹುದ್ದೆಯಲ್ಲಿದ್ದನು ಮತ್ತು ಉತ್ತಮ ಸಂಬಳ ಪಡೆಯುತ್ತಿದ್ದನು. ಅವರಿಗೆ 15 ಎಕರೆ ಕೃಷಿ ಭೂಮಿ ಇತ್ತು. ಅಲ್ಲಿ ಹುಡುಗನ ಅಣ್ಣ ಕೃಷಿ ನೋಡಿಕೊಳ್ಳುತ್ತಿದ್ದನು. ಹುಡುಗನ ಹೆಸರು ಮಾಧವ ಎಂದು ಇಟ್ಟುಕೊಳ್ಳೋಣ. ಮದುವೆಯ ಮಾತುಕತೆಗೆ ಹುಡುಗನ ಕುಟುಂಬದವರು ಮಾತ್ರ ಬಂದಿದ್ದರು. ಮಾಧವ ಬರಲಿಲ್ಲ. ನನ್ನನ್ನು ನೋಡಿದ ತಕ್ಷಣ ಅವನ ಮನೆಯವರು ಒಪ್ಪಿಕೊಂಡರು ಮತ್ತು ದಿನಾಂಕ ನಿಗದಿಪಡಿಸಲು ಮುಂದಾದರು. ಇದನ್ನು ಕೇಳಿದ ನನ್ನ ಸಹೋದರ, ಹುಡುಗ ಇನ್ನೂ ಹುಡುಗಿಯನ್ನೂ ನೋಡಿಲ್ಲ, ಇಬ್ಬರೂ ಪರಸ್ಪರ ಮಾತನಾಡಬೇಕು ಎಂದು ವಾದಿಸಿದನು. ಅದಕ್ಕೆ ಮಾಧವನ ತಾಯಿ, ನನ್ನ ಮಗ ತುಂಬಾ ಸರಳ ಮತ್ತು ನಾಚಿಕೆ ಸ್ವಭಾವದವನು, ಮನೆಯವರು ಇಷ್ಟಪಟ್ಟ ಹುಡುಗಿಯೇ ನನಗೂ ಇಷ್ಟ ಎಂದು ಅವನು ಹೇಳಿದ್ದಾನೆ ಎಂದರು. ಎಲ್ಲರೂ ಅವನ ಗುಣವನ್ನು ಹೊಗಳಿದರು. ಆದರೆ ನನಗೆ ಒಳಗೆ ತುಂಬಾ ಅಶಾಂತಿ ಮತ್ತು ಸಿಟ್ಟು ಉಂಟಾಗಿತ್ತು. ಜೀವನ ಪರ್ಯಂತ ಜೊತೆಗಿರಬೇಕಾದ ವ್ಯಕ್ತಿಯನ್ನು ನೋಡುವ ಹಕ್ಕು ಹುಡುಗಿಯರಿಗೆ ಇಲ್ಲವೇ ಎಂದು ನಾನು ಯೋಚಿಸಿದೆ. 2 ಕುಟುಂಬಗಳು ಸೇರಿ 15 ದಿನಗಳ ನಂತರ ಮದುವೆಗೆ ಮುಹೂರ್ತ ನಿಗದಿಪಡಿಸಿದರು. ಎಲ್ಲರೂ ಸಂತೋಷದಿಂದ ಸಿದ್ಧತೆಗಳನ್ನು ಪ್ರಾರಂಭಿಸಿದರು. ಶೀಘ್ರದಲ್ಲೇ ಮದುವೆಯ ದಿನವೂ ಹತ್ತಿರ ಬಂದಿತು. ಮದುವೆಯ ದಿನ ನನ್ನ ಸ್ನೇಹಿತೆಯರು ನನ್ನನ್ನು ಸುಂದರವಾಗಿ ಅಲಂಕರಿಸಿದರು. ನಂತರ ನನ್ನನ್ನು ಮಂಟಪಕ್ಕೆ ಕರೆದೊಯ್ದರು. ನಾನು ಕೈಯಲ್ಲಿ ಹಾರ ಹಿಡಿದು ನಿಂತಿದ್ದೆ. ಆಗ ನನ್ನ ಕಣ್ಣುಗಳು ಮೊದಲ ಬಾರಿಗೆ ನನ್ನ ಭಾವಿ ಪತಿಯನ್ನು ನೋಡಿದವು. ಅವನನ್ನು ನೋಡಿದ ತಕ್ಷಣ ನಾನು ಕ್ಷಣಕಾಲ ದಿಗ್ಭ್ರಾಂತಳಾದೆ. ನನ್ನ ಮುಂದೆ ನಿಂತಿದ್ದ ವ್ಯಕ್ತಿ ಅತ್ಯಂತ ನಿಶಕ್ತನಾಗಿ ಮತ್ತು ಅನಾರೋಗ್ಯ ಪೀಡಿತನಂತೆ ಕಾಣುತ್ತಿದ್ದನು. ಅವನ ದೇಹದಲ್ಲಿ ಕಿಂಚಿತ್ತೂ ಶಕ್ತಿ ಇದ್ದಂತೆ ಕಾಣಲಿಲ್ಲ. ಅವನನ್ನು ನೋಡಿದಾಗ ನನ್ನ ಮನಸ್ಸು ಕುಸಿಯಿತು. ಇಲ್ಲಿಯವರೆಗೆ ಬಂದ ಎಷ್ಟೋ ಸುಂದರ ಪ್ರಸ್ತಾಪಗಳನ್ನು ಬಿಟ್ಟು ಇಂತಹ ಜೀವನ ಸಂಗಾತಿಯನ್ನು ಪಡೆಯುವಂತಾಯಿತಲ್ಲ ಎಂದು ಅಳು ಬಂದಿತು. ಆ ಕ್ಷಣದಲ್ಲಿ ಅಲ್ಲಿಂದ ಓಡಿಹೋಗಬೇಕೆಂಬ ಹಂಬಲವಾಯಿತು. ಆದರೆ ಸಮಾಜ ಮತ್ತು ಕುಟುಂಬದ ಒತ್ತಡದಿಂದ ನಾನು ಮಾಧವನ ಕುತ್ತಿಗೆಗೆ ಹಾರ ಹಾಕಿದೆ. ಸುತ್ತಮುತ್ತಲಿನ ಜನರು, ಹುಡುಗಿ ತುಂಬಾ ಸುಂದರವಾಗಿದ್ದಾಳೆ, ಹಣಕ್ಕಾಗಿ ಈ ಮದುವೆಗೆ ಒಪ್ಪಿರಬಹುದು ಎಂದು ಆಡಿಕೊಳ್ಳುತ್ತಿದ್ದುದು ನನ್ನ ಕಿವಿಗೆ ಬಿದ್ದು ಕಣ್ಣೀರು ತರಿಸಿತು. ಕೆಲವರು ಮದುವೆಯ ನಂತರ ಪತ್ನಿಯ ಆರೈಕೆಯಲ್ಲಿ ಅವನ ಆರೋಗ್ಯ ಸುಧಾರಿಸಬಹುದು ಎಂದು ಸಮಾಧಾನಪಡಿಸುತ್ತಿದ್ದರು. ಮದುವೆ ಮುಗಿದ ನಂತರ ನಾನು ಪುತ್ತೂರಿನಲ್ಲಿದ್ದ ನನ್ನ ಅತ್ತೆಯ ಮನೆಗೆ ತೆರಳಿದೆ. ಮನೆಯ ಸ್ಥಿತಿ ಚೆನ್ನಾಗಿದ್ದ ಕಾರಣ ನನ್ನ ಮನಸ್ಸು ಸ್ವಲ್ಪ ಶಾಂತವಾಯಿತು. ನಾನು ಮಾಧವನನ್ನು ನನ್ನ ಪತಿಯೆಂದು ಹೃದಯದಿಂದ ಸ್ವೀಕರಿಸಲು ನಿರ್ಧರಿಸಿದೆ. ದಿನಗಳು ಕಳೆದಂತೆ ನಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಎದುರಾದವು. ಮಾಧವನು ದೈಹಿಕವಾಗಿ ತುಂಬಾ ದೌರ್ಬಲ್ಯ ಹೊಂದಿದ್ದನು. ನಮಗೆ ಏಕಾಂತ ಸಿಕ್ಕಾಗಲೆಲ್ಲ ಅವನು ತುಂಬಾ ಆತುರ ಪಡುತ್ತಿದ್ದನು. ಆದರೆ ಅವನ ದೈಹಿಕ ಶಕ್ತಿ ಕೇವಲ 1 ಅಥವಾ 2 ನಿಮಿಷಗಳಲ್ಲಿ ಕುಂದಿಹೋಗುತ್ತಿತ್ತು. ನನಗೆ ಸಂಸಾರ ಸುಖದ ಬಗ್ಗೆ ಇದ್ದ ಕನಸುಗಳೆಲ್ಲ ಮಣ್ಣುಪಾಲಾಗುತ್ತಿದ್ದವು. ಅವನು ಶೀಘ್ರದಲ್ಲೇ ದಣಿದು ಮಲಗುತ್ತಿದ್ದನು. ಇದರಿಂದ ನಾನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬಾ ಅತೃಪ್ತಳಾಗುತ್ತಿದ್ದೆ. ಈ ಅತೃಪ್ತಿ ನನ್ನನ್ನು ಒಳಗಿನಿಂದ ಸುಡುತ್ತಿತ್ತು. ಪ್ರತಿ ರಾತ್ರಿ ಇದೇ ಕಥೆ ಪುನರಾವರ್ತನೆಯಾಗುತ್ತಿತ್ತು. ಕೆಲವು ದಿನಗಳ ನಂತರ ನಾನು ತವರಿಗೆ ಹೋದಾಗ ನನ್ನ ತಾಯಿಯ ಎದುರು ತುಂಬಾ ಅತ್ತೆ, ಮನೆಯವರನ್ನು ಮಿಸ್ ಮಾಡುತ್ತಿದ್ದೇನೆ ಎಂದು ಸುಳ್ಳು ಹೇಳಿದೆ. ಸತ್ಯವನ್ನು ಹೇಳುವ ಧೈರ್ಯ ನನಗಿರಲಿಲ್ಲ. ನಂತರ ಮತ್ತೆ ಅತ್ತೆ ಮನೆಗೆ ಮರಳಿದೆ. ಅದು ಬೇಸಿಗೆ ಕಾಲವಾಗಿದ್ದರಿಂದ ಎಲ್ಲರೂ ಅಂಗಳದಲ್ಲಿ ಅಥವಾ ಫ್ಯಾನ್ ಇರುವ ಕಡೆ ಮಲಗುತ್ತಿದ್ದರು. ಒಂದು ರಾತ್ರಿ ಮಾಧವ ಎಂದಿನಂತೆ ಬೇಗನೆ ಸುಸ್ತಾಗಿ ನಿದ್ರಿಸಿದನು. ಅಂದು ಅಂಗಳದಲ್ಲಿ ಮಲಗಿದ್ದ ನನ್ನ ಭಾವ ಅನಿಲ್ ಹೆಸರು ಬದಲಾಯಿಸಲಾಗಿದೆ ಮತ್ತು ಅಕ್ಕನ ನಡುವಿನ ಸಂಭಾಷಣೆ ಹಾಗೂ ಅವರ ಆತ್ಮೀಯತೆಯ ಶಬ್ದ ಕೇಳಿಸಿತು. ಅವರ ಸುಖಮಯ ಜೀವನವನ್ನು ಕಂಡು ನನಗೆ ನನ್ನ ಸ್ಥಿತಿಯ ಬಗ್ಗೆ ಮರುಕವಾಯಿತು. ಮರುದಿನ ಅನಿಲ್ ಒಬ್ಬನೇ ಅಂಗಳದಲ್ಲಿ ಮಲಗಿದ್ದಾಗ ನನ್ನ ಅತೃಪ್ತಿಯ ಉತ್ತುಂಗದಲ್ಲಿ ನಾನು ವಿವೇಚನೆ ಕಳೆದುಕೊಂಡು ಅವನ ಬಳಿ ಹೋದೆ. ನನ್ನ ದೌರ್ಬಲ್ಯದ ಕ್ಷಣದಲ್ಲಿ ನಡೆದ ಆ ಘಟನೆಯು ನನ್ನ ಜೀವನದ ದೊಡ್ಡ ತಪ್ಪಾಯಿತು. ಅನಿಲ್ ಕೂಡ ಆರಂಭದಲ್ಲಿ ಅಚ್ಚರಿಗೊಂಡರು.
ನಂತರ ಸಂಯಮ ಕಳೆದುಕೊಂಡನು. ಈ ರಹಸ್ಯ ಸಂಬಂಧ ಕೆಲವು ದಿನ ಮುಂದುವರಿಯಿತು. ಆದರೆ ಒಂದು ದಿನ ನನ್ನ ಅತ್ತೆ ಇದನ್ನು ಗಮನಿಸಿಬಿಟ್ಟರು. ಅವರು ನನ್ನನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಾಗ ನಾನು ಆವೇಶದಲ್ಲಿ ಮಾಧವನ ದೈಹಿಕ ಅಸಮರ್ಥತೆಯ ಬಗ್ಗೆ ಮತ್ತು ನನ್ನ ಅತೃಪ್ತಿಯ ಬಗ್ಗೆ ಎಲ್ಲವನ್ನೂ ಹೇಳಿಬಿಟ್ಟೆ. ಮಾಧವನು ಕೂಡ ಇದನ್ನು ಕೇಳಿ ತನ್ನ ತಪ್ಪನ್ನು ಅರಿತುಕೊಂಡನು. ನಂತರ ಅವನು ವೈದ್ಯಕೀಯ ಚಿಕಿತ್ಸೆ ಪಡೆಯಲು ಮುಂದಾದನು. ಈ ಘಟನೆಯಿಂದ ನಮ್ಮ ಕುಟುಂಬದ ನೆಮ್ಮದಿ ಹಾಳಾಯಿತು. ನಾನು ಮಾಡಿದ ತಪ್ಪು ಮತ್ತು ಮಾಧವನ ದೌರ್ಬಲ್ಯ ಎರಡೂ ಸೇರಿ ನಮ್ಮ ಜೀವನವನ್ನು ಸಂಕಷ್ಟಕ್ಕೆ ದೂಡಿದವು. ಯಾವುದೇ ಸಂಬಂಧದಲ್ಲಿ ಪಾರದರ್ಶಕತೆ ಮತ್ತು ಆರೋಗ್ಯ ಎರಡೂ ಮುಖ್ಯ ಎಂಬುದೇ ಈ ಕಥೆಯ ಸಾರಾಂಶ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಇಂಟರೆಸ್ಟಿಂಗ್ ಕಥೆಯೊಂದಿಗೆ ಬರುತ್ತೇನೆ. ಧನ್ಯವಾದಗಳು.